ಯೋಗ ಗೈಸ್ ಎಲ್ಲರಿಗೂ ನಮಸ್ಕಾರ, ಸ್ವಾಗತ ಸುಸ್ವಾಗತ ನಮ್ಮ ನಾಳೆ ಸಿಗೋಣ ಚಾನಲ್ ಕಡೆಯಿಂದ. ನಾನು ನಿಮ್ಮ ಯೋಗ ಆನಂದ್. ಸೊ ಇವತ್ತು ಏನದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಅಂದರೆ, ನಾನು ನಮ್ಮ ಫ್ರೆಂಡು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಆ್ಯಕ್ಚುಲಿ ನಮ್ಮ ಹುಡುಗ ಈಶ್ವರ್ ಆಗಿರಲಿ ಅಥವಾ ಕುಶಾರ್ ಆಗಿರಲಿ ಯಾರೂ ಬರ್ತಾ ಇಲ್ಲ. ಇನ್ನೊಬ್ಬ ನಮ್ಮ ಹುಡುಗ ಋತ್ವಿಕ್ ಅಂದ್ಬಿಟ್ಟು, ಸೊ ಹಿ ವಿಲ್ ಬಿ ಜಾಯ್ನಿಂಗ್ ವಿತ್ ಅಸ್ ಫಾರ್ ದ ಚಾಮುಂಡಿ ಟ್ರಿಪ್. ಐ ಬಿಗಿನ್ಸ್. ಏನಾಗಬೇಕು? ಬೆಂಗಳೂರು ಟ್ರಾಫಿಕ್ ಶುರು ಆಯಿತು ಇಲ್ಲಿಂದಾನೆ ಗೈಸ್. ಅರ್ಧ ಗಂಟೆಯಿಂದ ಅಮ್ಮ ನಮಗೆ ಜಾಗ ಬಿಡದೆ ಹೋಯ್ತವ್ರೆ ಗೈಸ್ ಅವರು. ನಾವು ಫಾಲೋ ಮಾಡ್ತಾ ಇದ್ದೀವಿ, ಇದೇ ರೂಟಲ್ಲಿ ಹೋಗ್ಬೇಕು ಬಿಡ್ತಾನೆ ಇಲ್ಲ. ಅವರು ಹೋಯ್ತಾ ಇಲ್ಲ, ನಮಗೂ ಬಿಡ್ತಾ ಇಲ್ಲ. ನಿಮಗೆ ಸಮಾಜದ ಭಯ ಇಲ್ಲ, ಆ ಗಂಡನ ಭಯ ಇಲ್ಲ, ಸ್ನೇಹದ ಭಯ ಇಲ್ಲ, ದೊಡ್ಡವ್ರ ಭಯ ಇಲ್ಲ. ಯಾರೋ ಚಲೋ ಕೊನೆಗೂ ದಾರಿ ಬಿಟ್ಟಾಯ್ತವಮ್ಮ. 500 ಮೀಟ್ರ್ ಗಾಯ್ತು ಫಾಲೋ ಮಾಡ್ಕೊಂಡೇ ಬಂದಿರೋ ನಮ್ಮಮ್ಮನ್ನ. गाइस रोड ಹೆವಿ ವಾಪಲ್ ಆಗ್ತಾ ಇದೆ ಹ್ಯಾಂಡಲ್ಗೆ. ಯಾವ್ದೋ ಮಚ್ಚ ರೋಡ್ ಇದು. ಅಣ್ಣ ಇರೋಣ ನಿಮ್ದಾರು ಗಾಡಿ, ಸಾರಿ ಇದು ಟೆಂಪೋ ನಮ್ದು ಗಾಡಿ. ಈ ಕನಕಪುರ ರೋಡ್ ಕಡೆ ಬಂದೇ ನಾವು ತುಂಬಾ ದಿವಸ ಆಯ್ತು ಮಚ್ಚ. ಗೈಸ್ ರೋಡು ಹೆವಿ ಬ್ಯಾಡ್ ಆಗಿದೆ. ರೋಡು ಬ್ಯಾಡು ಸಾಕಾಗೈತಲ್ಲ. ಸೂಪರ್ ಅಲ್ಲ, ಹಂಸಲೆ ಕವರಿಂಗ್ ಬರೆಯಲ್ಲ. ಅಷ್ಟೇ ಬ್ಲಾಗ್. ಗೈಸ್ ನಾಷ್ಟಕ್ಕೆ ಇಳಿದಿದ್ದೀವಿ. ಇಲ್ಲೇ ನಾಷ್ಟ ಮಾಡೋಣ ಅಂತ. ಇಲ್ಲೇ ನಾವು ನಾಷ್ಟ ಮಾಡೋ ಸ್ಪಾಟು. ಅಡಿ ಮಚ್ಚ ತೋರಿಸೋಣ. ನೀನೇ ತೋರಿಸ್ತಾ ಇದ್ದೀನಿ. ಏನು ಇಸ್ಕೋತೀಯ ಮಚ್ಚ? ಏರ್ ಕಡಿಮೆ ಆಗೋಗಿತ್ತು ಅಂತ ಏರ್ ಔಡಿಸ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ರೆಂಟ್ ಅಷ್ಟಿಲ್ಲ. ಚೆಸ್ ಕೂತಿದ್ಯಾ? ಸೊಂಟ ನೋಯ್ತೈತ ಓಡಿಸಿ ವಿಡಿಯೋ ಮಾಡಿದೆ. ಗೈಸ್ ಅಪ್ರಾಕ್ಸಿಮೇಟ್ಲಿ ಈಗ ನಾವು ಎಷ್ಟು ಕಿಲೋಮೀಟ್ರ್ ಬಂದಿರ್ಬೋದು ಮಚ್ಚ? 60 ಮೇಲೆ 60 to 70 ಕಿಲೋಮೀಟರ್ಸ್ ಮೇಲೆ ಬಂದಿದ್ದೀವಿ. ಇನ್ನೂ 93 ಕಿಲೋಮೀಟರ್ಸ್ ಟು ಗೋ. 93 ಕಿಲೋಮೀಟ್ರ್ ಇದೆ. ಅಪ್ಪ ಇಷ್ಟಿಗೆ ಸುಸ್ತಾಗ್ಬಿಟ್ಟಿದ್ದೀವಿ. ನಿದ್ದೆ ಬೇರೆ ಎಳೀತಾ ಇದೆ. ಏನಾರು ಹೇಳ್ಬೇಕಾ ಮಚ್ಚ? ಏನಿಲ್ಲ ಮಚ್ಚ. ಓಕೆ ಗೈಸ್, ಇವಾಗ ಪುನಃ ಹೊರಡ್ತೀವಿ. ಹೋಗ್ತಾ ಮಾತಾಡ್ಕೊಂಡು ಬರ್ತೀವಿ ದಾರಿ ಫುಲ್ಲು ನಿಮ್ಮ ಹತ್ರ. ಓಕೆ ಗೈಸ್, ಆ್ಯಕ್ಚುಲಿ ನಾವು ಬರ್ತಾ ಇದ್ವಿ, ದಾರಿಲಿ ನಮ್ಮ ಕಾವೇರಿ ರಿವರ್ ಕಾಣಿಸ್ತು. ನಾನು ಈಗ ನಿಮಗೆ ತೋರಿಸ್ತೀನಿ. ಓಕೆ ಹಿಂದೆ ಇದೆ ನೋಡಿ ಕಾವೇರಿ ರಿವರ್. ಓಕೆ, ಸೊ ಕಾವೇರಿ ರಿವರನ್ನು ನಾವು ಇವಾಗ ನೋಡಿದ್ವಿ. ಸೊ ಹೋಗ್ತಾ ಇನ್ನೇನಾದ್ರು ಇದೇ ಥರ ಬ್ಯೂಟಿಫುಲ್ ಲೊಕೇಶನ್ ಸಿಕ್ಕಿದ್ರೆ ಐ ವಿಲ್ ಬಿ ಕೀಪಿಂಗ್ ಆನ್ ಅಪ್ಡೇಟಿಂಗ್ ಯು ಗೈಸ್. ಸೊ ಸ್ಟೇ ಟ್ಯೂನ್ ಫಾರ್ ಮೋರ್. ಕಷ್ಟಪಟ್ಟು ಇಟ್ಬಿಟ್ಟು ಮೈಸೂರಿಗೆ ಬಂದು ರೀಚ್ ಆಗಿಬಿಟ್ಟಿದ್ದೀವಿ. ನಿನ್ನ ಅಭಿಪ್ರಾಯ ಏನಿದೆ ಮತ್ತೆ ಏನಾರು ಹೇಳ್ಬೇಕಾ? ಏನಿಲ್ಲಪ್ಪ, ವಾಪಸ್ ಹಿಂಗೆ ಹೋಗ್ಬಿಟ್ರೆ ಸಾಕು. ಆ್ಯಕ್ಚುಲಿ ಒಂದು ಕಾಲ ಆಗೋಯ್ತು ಗೈಸ್.
12 ಅದೇ 1 ಗಂಟೆ ಆಗೋಯ್ತು. 2 ಗಂಟೆ ಒಳಗಡೆ ಹೋಗಬೇಕು, ಇಲ್ಲ ಕ್ಲೋಸ್ ಆಗಿಬಿಡುತ್ತೆ ಟೆಂಪಲು. ಅವ್ರಿಗೂ ಗೊತ್ತಿಲ್ಲ, ಅವರು ತರ್ರ ನೀರು ಹೋಗಲ್ಲ ಬಿಡೋಮ್ಮ. ಅಲ್ಲ ಅದೇನು ನಮಗೆ ಮಳೆ ಬಂದರೆ ನಮ್ಮ ಗಾಡಿ ನಿಂದೋಗಲ್ವಾ? ಅವ್ರಿಗೆ ಮಾತ್ರ ಒಳಗಡೆ ಮನುಷ್ಯನೇ ನೆಂದೋಯ್ತಾನೆ ಅಂತೆ, ನಿನ್ನ ಗಾಡಿ ನೆಂದೋಗ್ಬಾರ್ದಂತೆ. ಇಲ್ಲ ಬಿಡು. ಗಾಯ್ಸ್, ಕೊನೆಯದಾಗಿ ನಾವು ಬಂದ್ಬಿಟ್ಟು ಇವಾಗ ಚಾಮುಂಡಿ ಬೆಟ್ಟಕ್ಕೆ ರೀಚ್ ಆಗಿದ್ದೀವಿ. ಪಾರ್ಕಿಂಗ್ ಸ್ಲಾಟಲ್ಲಿದ್ದೀವಿ. ಗಾಡಿ ಬಿಟ್ಬಿಟ್ಟು ಶೂಸ್ ಬಿಟ್ಬಿಟ್ಟು ಈಗ ನಡ್ಕೊಂಡು ಹೋಗ್ಬೇಕು. ಹೆಂಗೆ ಹೋಗ್ಬೇಕು ಅಂತಲೂ ಗೊತ್ತಿಲ್ಲ. ಯಪ್ಪ, ಕಾಲೆಲ್ಲ ನೋವು ಬಂದ್ಬಿಟ್ಟೈತೆ ಮಚ್ಚ. ಎಕ್ಸಿಟ್ ಅಂತ ಐತೆ, ಹಿಂಗೆ ತಾನೆ ಹಿಂಗೆ ಅಂತ ಅವ್ರು ಹೇಳಿದ್ರಲ್ಲ, ಚಾಮುಂಡಿ ತಾಯಿ ಆನೆ ನಾವಿಂದು ನಿಮ್ಮೋರೇ ಏನಂತ ಮಚ್ಚ. ಹೌದೌದು. ಬ್ಯಾಗಲ್ಲೇ ಇರ್ಬೇಕು. ಅವ್ರು ಹೇಳ್ತಾ ಇದ್ರು ಮತ್ತೆ. ಹೌದಾ? ಏನಿಲ್ಲ ಬಾ, ಅಲ್ಲ ಹಾಕೊಂಡು ಹೋಯ್ತವ್ರಲ್ಲ. ಸತ್ತಕ್ಕೆ ಶುರು ಮಾಡಿದ್ದೀವಿ. ಯಾವ ಕಡೆ ಹೋಗ್ಬೇಕಂತಾನೆ ಗೊತ್ತಾಗ್ತಾ ಇಲ್ವಲ್ಲೋ ಮಚ್ಚ. ಹಿಂಗೆ ಅನ್ಸುತ್ತಲೇ. ಹಿಂಗೇಲಿ ಎಸ್. ಚಾಮುಂಡಿ ಬೆಟ್ಟಕ್ಕೆ ಬಂದ್ಬಿಟ್ವಿ. ಚಾಮುಂಡಿ ಬೆಟ್ಟಕ್ಕೆ ಬಂದ್ಬಿಟ್ವಿ. ಬಂದಿದ್ದು ಹೌದು. ಎಲ್ಲಿ ಹೋಗ್ಬೇಕು, ಏನು ಬರಬೇಕು, ದಿಕ್ಕೇ ಗೊತ್ತಿಲ್ಲ ಗೈಸ್, ಯಾವ ಕಡೆ ಹೋಗ್ಬೇಕು, ಹೆಂಗೆ ಬರಬೇಕು ಅಂತಾನೆ. ಜನ ಇದ್ದಾರೆ, ತುಂಬ ಜನ ಇದ್ದಾರೆ. ಹಿಂಗೆ ಸುತ್ಕೊಂಡು ನೋಡು, ಈ ಕಡೆಯಿಂದ ಬರುತ್ತೆ ಅನ್ಸುತ್ತೆ ಕ್ಯೂ. ಇಲ್ಲಿಂದ ಹೋಗ್ಬೇಕು ಎಂಟ್ರಿ. ಅಣ್ಣ ಎಂಟ್ರಿ ಇದೆ ತಾನೆ ಈ ಕಡೆನೇ? ಹಾಂ, ಇದ್ಯಾವುದು? ಅಲ್ಲ, ದೇವಸ್ಥಾನ ಒಳಗಡೆ ನಾರ್ಮಲ್ ಎಂಟ್ರಿ ಆ ಕಡೆನಾ? ಹಿಂಗೆ ಹೋಗ್ಬೇಕಾ? ಓಕೆ, ಥ್ಯಾಂಕ್ಸ್ ಅಣ್ಣ. ಹಾಕ್ಬೇಕು, ಮಾತಾಡ್ಕೊಂಡು ಕಾಣ್ತದೆ. ಕ್ಯಾಶ್ ಇದೆಯಾ ಮಚ್ಚ? ಹಾಕು ಮಚ್ಚ. ಹಲೋ, ಹಾಯ್. ಹಲೋ. ಓಪನ್ ಆಗೋ ತನಕ 3 ಗಂಟೆಗೆ. ಏನು 3 ಗಂಟೆಗೆ ಹೇಳಿ? ಅರ್ಥ ಆಗಿಲ್ಲ. ಅನ್ಸುತ್ತೆ ಹಂಗೇನೋ ಇರ್ಬೋದು, ನಂಗೆ ಗೊತ್ತಿಲ್ಲಲ್ಲ. ಇವಾಗ ಹೋಗ್ತಾ ಇರ್ತೀವಿ ಅನ್ಕೋ, ಟೈಮ್ ಆಯ್ತು ಅಂದ್ರೆ ಇಲ್ಲೇ ಕುತ್ಕೋಬೇಕು ಅನ್ಸುತ್ತೆ. ನಮ್ಗೆ ಗೊತ್ತಿಲ್ಲ. ಗೈಸ್, ಚೆನ್ನಾಗಿದ್ದೀವಾ? ಒಳ್ಳೆ ಹುಡುಗರ ಥರ ಇದೀವಲ್ಲ ಇವಾಗ ಸ್ವಲ್ಪ. ಗೈಸ್, ಸಿಕ್ಕಾಪಟ್ಟೆ ಜನ ಇದ್ದಾರೆ ಇಲ್ಲಿ ನೋಡಿ. ಇವರೆಲ್ಲ ಜನರೇ ಒಳಗಡೆ ಫುಲ್ಲು ಅಷ್ಟುದ್ದಕ್ಕೂ. ಮಸ ಹಾಂ, 100 ರೂಪಾಯಿ ಕೊಟ್ಬಿಟ್ಟು ಹೋದ್ರೆ ಡೈರೆಕ್ಟು ಏನು ಮಾಡೋಣ ಅಂತೀಯಾ? ಇಬ್ರು 200 ರೂಪಾಯಿ ಕೊಡ್ಬೇಕು. ಅದಕ್ಕೆ ಹೇಳ್ತಾ ಇರೋದು ನಡಿ. ಗೈಸ್, ಕ್ಯೂ ಇಲ್ಲಿಂದನೇ ಶುರುವಾಯಿತು. ಇನ್ನು ಎಷ್ಟೊತ್ತು ನಿಂತ್ಕೋಬೇಕು ಅನ್ನೋ ಐಡಿಯಾನೇ ಇಲ್ಲ ನಮಗೆ. ಅಷ್ಟು ದೂರಕ್ಕೈತೆ. ಅಲ್ಲಿಂದ ಒಳಗಡೆ ಹೋಗ್ಬಿಟ್ಟು ಆ ಕಡೆಯಿಂದ ಹೋಗ್ಬೇಕು. ಸೊ ಮಚ್ಚ, ನಿಮ್ಮ ಅಭಿಪ್ರಾಯ ಹೇಳು ಮಚ್ಚ ಜನರಿಗೆ. ಇದು ಕ್ಯೂ ನೋಡ್ಬಿಟ್ಟು ಬೆಪ್ಪಾಗಿ ನಿಂತಿದ್ಯಾ ಮಚ್ಚ? ಹೇಗಿದ್ದೆ ನಾನು? ಹೇಗಾಗೋಗ್ಬಿಟ್ಟೆ ನಾನು? ಹೇಗಾಗೋಗ್ಬಿಟ್ಟೆ? ಇಲ್ಲ, ಇವತ್ತು ನಾವು ರಿಟರ್ನ್ ಹೋಗ್ಬೇಕು ಬೆಂಗಳೂರಿಗೆ. ಇದು ಮುಗಿಯುತ್ತೇನೋ? ಅಯ್ಯಪ್ಪ, ಇದು ಹೆಂಗೆ, ಏನಿದು, ಏನು ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲೋ. ನಾವು ಒಂದು ಕೈ ಏನೂ ತಂದೇ ಇಲ್ಲ, ಸುಮ್ಮನೆ ಹೋಗುತ್ತಾನೆ ನಾವು. ಸುಮ್ಮನೆ ಹೋಗೋದು, ಯಾರು ಏನು ತಂದಿಲ್ಲ ಅನ್ಸುತ್ತೆ. ಅದೇ ಗೈಸ್, ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಇನ್ನು 1 ಅವರ್ ಆಗುತ್ತೋ 2 ಅವರ್ ಆಗುತ್ತೋ ಗೊತ್ತಿಲ್ಲ. ಅಷ್ಟೊಂದು ಜನ ಬಂದವ್ರೆ. ಓಹೋ, ಜನ ಸಾಗರ. ಹೋಗೋದು, ಯಾರು ಏನು ತಂದಿಲ್ಲ ಅನ್ಸುತ್ತೆ. ಅದೇ ನಾವು ಸುಮ್ಮನೆ ಹೋಗ್ಬೇಕು, ಹಿಂಗೆ ನಿಂತ್ಕೋಬೇಕೇನೋ. ಮತ್ತಿನ್ನೇನು, ದರ್ಶನ ಚಾಮುಂಡೇಶ್ವರಿ ಅಷ್ಟು ಪವರು. ಒನ್ ತರ್ಟಿ ಫೈವ್ ಒಳಗಡೆ ಹೋಗ್ತಾ ಇದ್ದೀವಿ. ನೋಡೋಣ ಎಷ್ಟೊತ್ತಾಗುತ್ತೆ ಆಚೆ ಬರೋಕ್ಕೆ. ಅಕ್ಕ ಸತ್ವಿ ಮಚ್ಚ ಇವತ್ತು. ಸದ್ಯ ಮೂವ್ ಆಗ್ತೈತೆ ಮಚ್ಚ. ಸುಮಾರು 1/4 ಗಂಟೆ ಕಾದಿದ್ದಾದ್ಮೇಲೆ ಈಗ ಸದ್ಯಕ್ಕೆ ಮೂವ್ ಆಗ್ತಾ ಇದೆ. ಗೈಸ್, ಮಾರ್ಕೆಟಿಂಗ್ ಲೆವೆಲ್ ಅಟ್ ಇಟ್ಸ್ ಪೀಕ್. ಈ ಕ್ಯೂ ಅಲ್ಲಿ ಇದು ಮಾರ್ಕೆಟಿಂಗ್. ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ.
ಲಿಟ್ರಲಿ ಇಲ್ಲಿ ಬಂದ್ಬಿಟ್ಟು ಶುಕ್ರವಾರ ಮಾತ್ರ ಮೇಯ್ನ್ ಅಂತೆ. ಶುಕ್ರವಾರ ಅಂತೂ ಜನ ಸಿಕ್ಕಾಪಟ್ಟೆ ಜನ ಬರ್ತಾರಂತೆ. ನಾವು ಚಾಮುಂಡೇಶ್ವರ ಟೆಂಪಲ್ ಫಸ್ಟ್ ಟೈಮ್ ಬರ್ತಾ ಇರೋದಲ್ವ, ಅದಕ್ಕಾಗಿ ಅದು ಆ್ಯಕ್ಚುಲಿ 4-5 ಕ್ಯೂ ನೋಡಿದ್ರಲ್ಲ, 4-5 ಕ್ಯೂ ಇರಲ್ವಂತೆ ನಾರ್ಮಲ್ ಡೇಸಲ್ಲಿ. ಜಸ್ಟ್ 1 ಕ್ಯೂ ಇರುತ್ತಂತೆ, ಒಂದೇ ಲೈನು ಡೈರೆಕ್ಟ್ ಎಂಟ್ರಿ ಇರುತ್ತಂತೆ. ಜಸ್ಟ್ ಜನ ಜಾಸ್ತಿ ಆದಾಗ ಈ ಥರ 4 to 5 ಕ್ಯೂಸ್ ಮಾಡ್ತಾರಂತೆ. ನೋಸ್ ಎಷ್ಟೊತ್ತಾಗುತ್ತೆ ಅಂತ. ನಾರ್ಮಲ್ ಡೇಸಲ್ಲಿ ಹಿಂಗೆ ಡೈರೆಕ್ಟ್ ಹೋಗ್ಬಿಡ್ಬೋದು. 3ನೇ ದಿವಸ ಇವಾಗ 2 ಕಡೆ ಜನ ಇರ್ತಾರೆ. ಬಂದು ನಿಂತು ಆ್ಯಕ್ಚುಲಿ 1-1/4 ಗಂಟೆ ಆಗಿದೆ. ಈ 1-1/4 ಗಂಟೆಯಿಂದ ನಾವು ಸೆಕೆಂಡ್ ಕ್ಯೂಗೆ ಬಂದಿದ್ದೀವಿ. ತೋರಿಸ್ತೀನಿ ನೋಡಿ. ಈ ಕಡೆ ಕ್ಯೂ ಇಂದ ನಾವು ಈ ಕಡೆ ಕ್ಯೂಗೆ ಬಂದಿದ್ದೀವಿ. ಆ್ಯಕ್ಚುಲಿ ಇವರು 2 ಬ್ರೋಸು ನಮಗೆ ಬಂದ್ಬಿಟ್ಟು ಫ್ರೆಂಡ್ ಆಗಿದ್ದಾರೆ. ಈ ತಿರುಗಿದ್ರಿ ಬ್ರೋ, ನಿಮ್ಮ ಹೇಳಿ ಬ್ರೋ. ಎನಿಥಿಂಗ್ ಟು ಬ್ಯಾಂಗ್ಳೂರ್ ಗೈಸ್. ನೀವು ಕೇಳ್ತಾ ಇದ್ದೀರಾ ಮೈಸೂರು ಹುಡುಗನಿಂದ ಮೈಸೂರು ಪ್ರೀತಿಯ ಮಾತುಗಳು. ಥ್ಯಾಂಕ್ ಯು ಬ್ರೋ. ಓಕೆ ಬ್ರೋ. ಆ್ಯಕ್ಚುಲಿ ಇವ್ರು ಬಂದ್ಬಿಟ್ಟು ಈಗ ಪರಿಚಯ ಆಗಿದ್ದಾರೆ ಮೈಸೂರಿಂದ. ಇವರು ತುಂಬಾ ಸ್ಪಾಟ್ಸ್ ಇದೆ, ಇನ್ನು ಮುಂದಕ್ಕೆ ನಿಮಗೆ ವೀಡಿಯೋಸು ತುಂಬ ಬರ್ತಾ ಇರುತ್ತೆ ಗೈಸ್. ನಾವು ಮೈಸೂರಿಗೆ ಅವಾಗ ಬರಬೇಕಾಗುತ್ತೆ. ಅವರು ಹೇಳಿದ ಒಂದು ಸ್ಪಾಟ್ ನಮಗೂ ಗೊತ್ತಿಲ್ಲ, ಬಟ್ ಅವರೇ ನಮಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇನ್ಮೇಲಿಂದ ಮೈಸೂರಿಗೆ ಅವಾಗ ಬರಬೇಕಾಗುತ್ತೆ ಅನಿಸುತ್ತೆ. ನೋಡೋಣ, ಏನಾರು ಹೇಳ್ತೀರಾ ಬ್ರೋ? ಏನಿಲ್ಲ ಬ್ರೋ, ನಮ್ಮ ಮೈಸೂರು ನಮ್ಮ ಹೆಮ್ಮೆ, ನಮ್ಮ ಪ್ರೀತಿ ಯಾವಾಗಲೂ ನಿಮಗೋಸ್ಕರ. ದಟ್ ವಾಸ್ ನೈಸ್ ಬ್ರೋ, ಥ್ಯಾಂಕ್ ಯು ಸೋ ಮಚ್ ಬ್ರೋ. ಗೈಸ್ ಅಂತೂ ಇಂತೂ ಕೊನೆಗೆ ಒಳಗಡೆ ಬಂದುಬಿಟ್ಟಿದ್ದೀವಿ. 1.5 ಅವರಿಂದ ಕಾದಿ ಸದ್ಯಕ್ಕೆ ಪ್ರಾಪ್ತಿ ಆಯಿತು. ಗೈಸ್ ಕ್ಯಾಮ್ರಾ ಎಲ್ಲ ಐ ವಿಲ್ ಕಮ್ ಔಟ್ ಆ್ಯಂಡ್ ಐ ವಿಲ್ ಕ್ಯಾಚ್ ಇಟ್ ವಿತ್ ಯು ಗೈಸ್. ಸ್ಟೇ ಟ್ಯೂನ್ಡ್. ಟೋಟಲಿ ಫೈನಲಿ ದರ್ಶನ ಮುಗೀತು ಗೈಸ್. ಚಾಮುಂಡಿ ಅಮ್ಮ ಅವ್ರನ್ನ ನೋಡಿಕೊಂಡು ಈಗ ಬರ್ತಾ ಇದ್ದೀವಿ. ಹೆಂಗಿದ್ರು ಏನು ಚಾಮುಂಡಿ ತಾಯಿ ದರ್ಶನ? ಚೆನ್ನಾಗಿತ್ತು ಅಂತ. ಚೆನ್ನಾಗಿತ್ತು. ಆದರೆ ಇಷ್ಟೊಂದು ರಶ್ ಇರುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ ಅಲ್ವಾ ಮಚ್ಚ? ಸ್ವಲ್ಪ ಬೇಗನೆ ಆಯಿತು, ನಾವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಬೇಗನೆ ಆಯಿತು. ಸರಿ, ಅವ್ರಿಗೆ ಹೇಳ್ಬಿಟ್ಟು ಹೋಗೋಣ ಬಾ. ಇಲ್ಲಿ ಅಲ್ಲೇ ಹೋಯ್ತವ್ರೆ. ಸರಿ ಮಚ್ಚ, ಹೊಡೋಣ. ಸೊ ಗೈಸ್, ಇಲ್ಲಿಂದ ಆಚೆ ಬಂದಮೇಲೆ ನಿನ್ನ ಜೊತೆ ಮಾತಾಡ್ತೀನಿ. ತುಂಬ ಟಯರ್ಡ್ ಆಗಿದೆ. ಅಲ್ಲಿ ನಿಂತು ಕಾಲೆಲ್ಲ ನೋವು ಬಂದ್ಬಿಡಿದೆ. ಸ್ಪೈನಲ್ ಕಾರ್ಡ್ ಫೇಲ್ಯೂರ್ ಆಗಿ ಕಾಲ್ಗಳು ಶಕ್ತಿ ಕಳ್ಕೊಂಡಿವೆ. ಒಂದು ಅದೇ ಥರ ನನ್ನ ಹತ್ರ ಒಂದು ಇದೆ ಈಶಾದು. ಹೇ ಕಿಡ್ಸ್, ಹಲೋ, ಹಾಯ್ ಹಾಯ್ ಎಲ್ರು. ಹೋಗ್ತಾ ತಗೊಳ್ಳೋದ ನೋಡೋಣ, ಇಲ್ಲಿ ಉದ್ದಕ್ಕೂ ಇದಾವಲ್ಲ ಅಂಗಡಿಗಳು. ಬ್ರೋ ಔಟ್ರಾ ಬ್ರೋ? ಸಾರಿ ಬ್ರೋ. ಸರಿ ಬ್ರೋ, ಬ್ರೋ ನಿಮ್ಮ ಇದು ಕೊಟ್ಟಿದ್ದೀನಿ, ಅಲ್ಲಿ ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ ಬ್ರೋ ನಿಮಗೆ. ಓಕೆನಾ? ನೈಸ್ ಟು ಮೀಟ್ ಯು ಬ್ರೋ. ಥ್ಯಾಂಕ್ ಯು ಬ್ರೋ. ಸರಿ, ಬಾಯ್ ಬ್ರೋ. ಸೊ ಗೈಸ್, ದೋಸ್ ಟೂ ವರ್ ದ ಗುಡ್ ಪೀಪಲ್ ಆ್ಯಕ್ಚುಲಿ. ಅವರು ಒಳ್ಳೆ ಕಂಪನಿ ಕೊಟ್ಟರು. ಆ್ಯಕ್ಚುಲಿ 1.5 ಅವರ್ ನಿಂತಿದ್ವಿ, ಒಳ್ಳೆ ಕಂಪನಿ ಕೊಟ್ಟರು ನಮಗೆ. ತಗೋ, ಕೀ ಚೈನ್ ಪರ್ಚೇಸಿಂಗ್ ಚೆನ್ನಾಗೇ ಇದೆಯಲ್ಲ ಈಗ? ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ ಈಗ ಚೆನ್ನಾಗಿದೆ. ಲೆಫ್ಟಲ್ಲಿರೋದು ಮಚ್ಚ. ಗೈಸ್, ಅಲ್ಲಿ ನಿಂತಿರೋರು ಜನ ಎಲ್ಲರೂ ಪೊಲೀಸವರೇ. ನಾಳೆ ಶುಕ್ರವಾರ ಅಲ್ವಾ, ಫುಲ್ಲು ಏನಂತಾರೆ, ನಾಳೆ ಶುಕ್ರವಾರ ಅಲ್ಲ, ಫುಲ್ ರಶ್ ಇರುತ್ತೆ ಅಂದ್ಬಿಟ್ಟು ನಮ್ಮದು ಗಾಡಿ ಅಲ್ಲಿದೆ. ಓಕೆ ಗೈಸ್, ಈ ಬ್ಲಾಗ್ ನಿಮಗೆ ತುಂಬ ಇಷ್ಟ ಆಗಿರ್ಬೋದು. ಆ್ಯಕ್ಚುಲಿ ನಾವು ಇಲ್ಲಿ ಬರಬೇಕು ಅಂತ ಪ್ಲ್ಯಾನೇ ಇರಲಿಲ್ಲ. ನಮ್ಮ ಹುಡುಗ ಸರಿ ಆಯ್ತು ಬಾ, ಹಿಂಗೆ ಸುಮ್ಮನೆ ಹೋಗಿ ಬರೋಣ ಅನ್ನೋದಕ್ಕೆ ಇಲ್ಲಿ ಬಂದಿದ್ದು. ಬಟ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ನೀವು ಒಂದ್ಸಲ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಬನ್ನಿ, ಪುಣ್ಯ ಅಂತಾರೆ. ಆ್ಯಂಡ್ ಪಾಸಿಟಿವ್ ವೈಬ್ಸ್ ಅಂತೂ ನಿಮಗೆ ಮಿಸ್ಸೇ ಆಗಲ್ಲ. ಆ್ಯಂಡ್ ಎಸ್, ಇಲ್ಲಿಗೆ ನಾನು ಬ್ಲಾಗ್ ಮುಗಿಸ್ಕೋತೀನಿ ಈಗ. ಐ ಮೀನ್ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಚಾರ್ಜ್ ಎಲ್ಲ ಡೌನ್ ಆಗೋಗಿದೆ. ಸೊ ಇವಾಗ ಬ್ಯಾಂಗ್ಳೂರ್ಗೆ ಹೊರಡ್ತಾ ಇದ್ದೀವಿ. ಸಬಾಷ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರೀದೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ಆ್ಯಂಡ್ ಬೆಲ್ ಬಟನ್ ಯಾವತ್ತೂ ಆನಲ್ಲಿ ಇಟ್ಕೊಳ್ಳಿ. ನಾವು ಹಾಕೋ ಪ್ರತಿಯೊಂದು ವೀಡಿಯೋ ಅಪ್ಡೇಟು ನಿಮಗೆ ಬರ್ತಾ ಇರುತ್ತೆ. ಆ್ಯಂಡ್ ಎಸ್, ಸೊ ಕೊನೆಯದಾಗಿ ನಿಮಗೊಂದು ವ್ಯೂ ತೋರಿಸ್ಬಿಡ್ತೀನಿ. ಅದು ನೋಡ್ಬಿಟ್ಟು ಎಂಜಾಯ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆಲ್ ದಿ ಬೆಸ್ಟ್ ಗೈಸ್. ನೀವೊಂದು ವ್ಯೂ ನೋಡಿದ್ರಲ್ಲ, ಅದನ್ನು ನೋಡ್ಬಿಟ್ಟು ನನಗೆ ಯೋಗಾನಂದ ನುಡಿಗಳು ಹೇಳಬೇಕು ಅನಿಸ್ತಾ ಇದೆ. ನಾವು ಇಷ್ಟು ದೊಡ್ಡ ಜಗತ್ತಲ್ಲಿ ನಮ್ಮ ಅಷ್ಟು ದೊಡ್ಡ ಬಿಲ್ಡಿಂಗೇ ಆಗಿರಲಿ, ಅಷ್ಟು ದೊಡ್ಡ ಮನೆಯೇ ಆಗಿರಲಿ, ಯಾವುದು ನಮಗೆ ಅಷ್ಟು ದೊಡ್ಡದಾಗಿ ಕಾಣಿಸಲ್ಲ ಇಲ್ಲಿಂದ. ಅದೇ ಥರನೇ ನಮ್ಮ ಪ್ರಾಬ್ಲಮ್ಸು. ನಾವು ಅದನ್ನು ದೂರ ಇಟ್ಟು ನೋಡಿದ್ರೆ ನಮಗೆ ಚಿಕ್ಕದಾಗೆ ಕಾಣಿಸುತ್ತೆ. ಸೊ ಜೀವನದಲ್ಲಿ ಯಾವತ್ತೂ ಪ್ರಾಬ್ಲಮ್ಸ್ನ ದೂರ ಇಟ್ಟು ನೋಡೋಕ್ಕೆ ಟ್ರೈ ಮಾಡಿ.
ಅದು ನಿಮ್ಗೆ ಚಿಕ್ಕದಾಗೆ ಕಾಣಿಸುತ್ತೆ, ಅವಾಗ ನಿಮ್ಗೆ ಸೊಲ್ಯೂಷನು ಬೇಗ ಸಿಗುತ್ತೆ. ಯೋಗಾನಂದ ನುಡಿಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್, ಬಾಯ್. ಸೊ ಇಂತಿ ನಿಮ್ಮ ಯೋಗಾನಂದ್. ನಾಳೆ ಸಿಗೋಣ ಮಚ್ಚ. ಏನಂತೀಯ ಮಚ್ಚ ಜನಕ್ಕೆ? ಇಲ್ಲಿದ್ದೀನಿ ಹೇಳು. ಏನಿಲ್ಲ, ಸಪೋರ್ಟ್ ಮಾಡಿ. ಯಾಕೆ ಕಳಿಸ್ತೀರಾ ಹೀಗೆ? ಗೈಸ್ ಇವನು ಕುಶಾಲ್ ಒಂದೇ ಗೈಸ್. ಅವ್ನು ವೆಯ್ಟ್ ಆ್ಯಂಡ್ ವಾಚಲ್ಲೇ ಮುಗಿಸ್ಬಿಡ್ತಾನೆ, ಇವ್ನು ಸಪೋರ್ಟ್ ಮಾಡಿ ಅನ್ನೋದ್ರಲ್ಲೇ ಮುಗಿಸ್ಬಿಡ್ತಾನೆ. ಸರಿ ಗೈಸ್, ಓಕೆ. ಸೊ ಐಲ್ ಸಿ ಯು ಆನ್ ದ ನೆಕ್ಸ್ಟ್ ವಿಡಿಯೋ. ಟಾಟಾ ಬಾಯ್ ಬಾಯ್. ಅಂಟಿಲ್ ದೆನ್, ಫ್ರಮ್ ದ ನಾಳೆ ಸಿಗೋಣ ಟೀಮ್, ಐ ಆಮ್ ಯೋಗಾನಂದ್. ಸಿ ಯು ಗೈಸ್, ಬಾಯ್.